ಬೆಳಗ್ಗೆ ನಮಸ್ಕಾರ ಅಂತ ಹೇಳ್ತಿದ್ದೆ. ಗುರುಗಳು ಹೇಳಿದ್ರೆ ನಮಸ್ಕಾರ ಹೇಳಲ್ಲ, ನಾವೆಲ್ಲ ಜೈ ಶ್ರೀರಾಮ್ ಹೇಳ್ತೀವಿ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಪರವಾಗಿಲ್ಲಲ್ಲ? ಓಕೆ. ನಾವು ದೇವ್ರು ಎಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ, ದೇವ್ರ ಬಗ್ಗೆ ಕೇಳಿರ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ. ದೇವ್ರು ಎಲ್ಲಿದ್ದಾರೆ? ಗುರುವಲ್ಲೇ ದೇವರಿದ್ದಾರೆ. ನಮಗೆಲ್ಲರಿಗೂ ದೇವರು ಒಬ್ಬರೇ, ನಮ್ಮ ಗುರು. ನಮ್ಮ ಪ್ರಭಾಕರ್ ಭಟ್ ಅವರು ಗುರುಜಿಗೆ ನಮಸ್ಕಾರ. ಅಪ್ಪ ಅಮ್ಮ ನಾವು ಬೆಳೀತಾ ಇರ್ತೀವಿ, ತಂದೆ ತಾಯಿ ಇರ್ತಾರೆ, ಬಟ್ ನಮ್ಮ ಶಿಕ್ಷಣ ಮಾಡೋದು ಗುರುನೇ. ಎಲ್ಲ ಜೀವನದಲ್ಲಿ ನಾವೊಂದು ಮುಖ್ಯ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಗುರು ಇರಬೇಕು. ಇವತ್ತು ಈ ಶಾಲೆಗೆ ನಾನು ಬರೋ ಟೈಮಲ್ಲಿ ನನ್ನ 3 ಮಕ್ಕಳಿದ್ದಾರೆ, ಅವರೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾರೆ. ಅವರೆಲ್ಲ ಪಿಜ್ಜಾ, ಬರ್ಗರು ಮತ್ತು ಹೊಸ ಇವತ್ತು ವೆಸ್ಟರ್ನ್ ಕಲ್ಚರ್ಗೆ ಅಡಾಪ್ಟ್ ಆಗಿದ್ದಾರೆ. ನಾನಿವತ್ತು ಈ ಶಾಲೆಗೆ ಬಂದು ನನ್ನ ತಲೆ ಫುಲ್ಲು ರೌಂಡ್ ಆಗಿಬಿಡ್ತು. ಇದು ಒಂದು ಬೇರೆ ಲೋಕ ಇದೆ. ಈ ಲೋಕ, ಈ ನಮ್ಮ ದೇಶಕ್ಕೆಲ್ಲ ಹೋಲ್ ವರ್ಲ್ಡ್ಗೆ ಈ ಲೋಕ ತೋರಿಸ್ಬೇಕಂತ ಇವತ್ತು ನನಗೊಂದು ಆಸೆ ಹುಟ್ಟಿದೆ. ಎಲ್ಲರೂ ಬಂದು ಈ ಶಾಲೆಯನ್ನು ನೋಡಬೇಕು. ಎಷ್ಟು ಪ್ರೀತಿಯಿಂದ ಗುರೂಜಿ ನೇತೃತ್ವದಲ್ಲಿ ಈ ಶಾಲೆ ಕಟ್ಟಿ ಏನೇನು ಪ್ರೋಗ್ರಾಮ್ಗಳು ಇಟ್ಟಿದ್ದಾರೆ. ಖಂಡಿತ ಗುರುಗಳೇ, ನಿಮಗೆ ನಮನ್. ನನಗೆ ಈ ನಮ್ಮ ಭಾರತ ಸಂಸ್ಕೃತಿಯ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ನಾನು ಕೇಳಿರ್ಬೋದು, ಭಾಳ ನಾವು ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ, ಬಟ್ ವಾಕ್ ಈಸ್ ಟಾಕ್, ಟಾಕ್ ಈಸ್ ವಾಕ್. ನಾವು ಮಾತಾಡೋದು ನಡಿಬೇಕು, ನಡೆಯೋದೇ ಮಾತಾಡಬೇಕು ಅಂತ ಒಂದು ಇದೆಯಲ್ಲ, ಅದು ಇವತ್ತು ನನಗೊಂದು ಅರ್ಥ ಆಯಿತು. ನಮ್ಮ ಕಲ್ಚರು ವಿದೇಶಕ್ಕೆ ಹೋಗ್ತಾ ಇದೆ, ಮತ್ತು ವೆಸ್ಟರ್ನ್ ಕಲ್ಚರ್ ನಮ್ಮ ಇಂಡಿಯಾಗೆ ಬರ್ತಾ ಇದೆ. ನಾವೆಲ್ಲ ಆ ಕಲ್ಚರ್ಗೆ ಅಡಾಪ್ಟ್ ಆಗಿದ್ದೀವಿ. ಈ ಒಂದು ಸ್ಕೂಲಲ್ಲ, ಇದು ಒಂದು ದೊಡ್ಡ ಯೂನಿವರ್ಸಿಟಿ ನಮ್ಮ ಭಾರತ ದೇಶಕ್ಕೆ. ಎಲ್ಲರೂ ನಮ್ಮ ಭಾರತದಿಂದ ಬಂದು ಈ ಒಂದು ಯೂನಿವರ್ಸಿಟಿ, ದೊಡ್ಡ ಸ್ಕೂಲು, ಕಾಲೇಜ್ ನೋಡಬೇಕು ಅಂತ ಒಂದು ಆಸೆ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಖಂಡಿತ ಯಾರ್ಯಾರು ಫಸ್ಟು ನಮ್ಮ ಮಕ್ಕಳಿಂದ ಚೇಂಜ್ ತರಬೇಕು. ನೆಕ್ಸ್ಟ್ ನಾನು ಬರೋ ಟೈಮಲ್ಲಿ ನಾನು 3 ಮಕ್ಕಳಿಗೆ ಇಲ್ಲಿ ಕರ್ಕೊಬರ್ತೀನಿ ಗುರುಗಳೇ, ತೋರಿಸ್ತೀನಿ ಯಾವ ಥರ ಜೀವನ ಅಂದರೆ ಯಾವುದು ಅಂತ. ಇವಾಗ ನಾನು ಒಂದು 2, 3, 4, 5 ವಿಷಯಗಳನ್ನು ಬೇಗ ಮಾತಾಡ್ತೀನಿ. ಒಂದು ವಿಷಯ ನೋಡಿದೆ, ನಮ್ಮ ದೀಪ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ನಾವು ದೀಪ ಹಚ್ಚೋದಿರಲಿ, ಬೇರೆ ಜಾಗ ದೀಪದ ಅಷ್ಟು ಇಂಪಾರ್ಟೆಂಟ್ ಎಲ್ಲೂ ಕೊಟ್ಟಿಲ್ಲ. ಅವ್ರು ದೀಪ ಹಚ್ತಾರೆ, ಹೋಗ್ತಾ ಇದ್ದಾರೆ. ಅವ್ರು ನಮಸ್ಕಾರ ಮಾಡೋದು ರೀತಿ ನೋಡಿದ್ರೆ ಆ ಥರ ನಮಸ್ಕಾರ ಇವತ್ತು ಯಾರು ಮಾಡೋದು? ತಂದೆ ತಾಯಿಗೆ ಬರೀ ಹಿಂಗೆ ಅರ್ಧ ಮಂಡಿಗೆ ಟಚ್ ಮಾಡ್ತಾರೆ, ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ನಮಸ್ಕಾರ ರೀತಿ ಇದೆಯಲ್ಲ, ನಮಂ ಮಾಡೋದು, ಅದು ಒಂದು ದೊಡ್ಡ ಪ್ರೀತಿಯ ರೀತಿ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ನೀವು ನೆಕ್ಸ್ಟ್ ನಮ್ಮ ಭಾರತಕ್ಕೆ, ನಮ್ಮ ದೇಶಕ್ಕೆ ನೀವು ನೆಕ್ಸ್ಟ್ ಜನ್ರೇಷನ್ ಹೀರೋ ಆಗ್ತೀರಾ, ಹೀರೋಯಿನ್ಸ್ ಆಗ್ತೀರಾ, ದೇಶಕ್ಕೆ ಕೆಲಸ ಮಾಡ್ತೀರಾ. ನೀವು ಅಷ್ಟು ಪ್ರೀತಿಯಾಗಿ ಈ ಥರ ನಮನ್ ಮಾಡೋದು ನೋಡಿದ್ರೆ ನೀವೆಲ್ಲರೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತೀರಾ ಅಂತ ನನಗೆ ಖಂಡಿತ ಒಂದು ವಿಶ್ವಾಸ ಇದೆ. ಇದೊಂದು ಸ್ಕೂಲ್ ಅಲ್ಲ. ನಾನು ಅಂದ್ಕೊಂಡೆ ಇದು ಬರೀ ಬುಕ್ಸು, ಪೇಪರ್ ಬರೆಯೋದು ಸ್ಕೂಲ್ ಅಲ್ಲ. ಇದು ಒಂದು ಧರ್ಮದ ಶಾಲೆ. ಧರ್ಮ ಅಂದರೆ ಏನು, ವ್ಯಕ್ತಿತ್ವ ಅಂದರೆ ಏನು, ಪ್ರೀತಿ ಅಂದರೆ ಏನು, ದೊಡ್ಡವರ ಆಶೀರ್ವಾದ ಅಂದರೆ ಏನು, ಯಾವ ಥರ ಜೀವನದಲ್ಲಿ ನಾವು ಡೈಲಿ ರೂಟೀನು ಲೈಫ್ ಯಾವ ಥರ ನಾವು ರೀತಿ ನಡಿಬೇಕಂತ ಇದು ಒಂದು ದೊಡ್ಡ ಯೂನಿವರ್ಸಿಟಿ ಇವತ್ತು ನನಗೂ ಒಂದು ಹೇಳ್ಕೊಟ್ಟಿದೆ. ಇದೇ ನಾನು ನನ್ನ ಮಕ್ಕಳಿಗೆ ಹೋಗಿ ಹೇಳ್ತೇನೆ. ಇವತ್ತು ನೀವೆಲ್ಲರೂ ಭಾಳ ಲಕ್ಕಿ ಅಂತ ಅನ್ಕೋತೀನಿ. ಗುರುಗಳ ಸಾನ್ನಿಧ್ಯದಲ್ಲಿ ಈ ಥರ ಒಂದು ಎಜುಕೇಷನ್ ಜೊತೆಗೆ ಒಂದು ಲೈಫ್, ಒಂದು ಸ್ಪಿರಿಚುವಲ್ ಲೈಫು, ದೇವ್ರ ಲೈಫ್ ನಿಮ್ಗೆ ಸಿಕ್ಕಿದೆ. ಖಂಡಿತ ನೀವೆಲ್ಲ ಹೋದ ಜನ್ಮದ ಒಂದು ಒಳ್ಳೆ ಪುಣ್ಯ ಮಾಡಿರ್ತೀರ ಅಂತ ಈ ಲೈಫ್ ನಿಮ್ಗೆ ಸಿಕ್ಕಿದೆ. ಗುರುಗಳೇ, ನಿಮ್ಮ ವಿಷನು, ನೀವು ದೇಶಕ್ಕೆ ಓಡಾಡಿದ್ದು, ನೀವು ಹಿಂದುತ್ವತೆಗೆ ಓಡಾಡಿದ್ದು, ನೀವು ಮನುಷ್ಯತ್ವಕ್ಕೆ ಓಡಾಡಿದ್ದು, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ಇದು ಒಂದು ಮಹಾದಾನ, ಶಿಕ್ಷೆದಾನ, ಇದು ಒಂದು ಕೊಟ್ಟಿದ್ದೀರಾ. ಅದಕ್ಕೂ ನಿಮಗೆ ನಾನು ನಮ್ಮನ್ ಅಂತ ಹೇಳ್ತೇನೆ ಗುರುಗಳೇ. ನಾವು ಊಟ ಕೊಡ್ಬೋದು, ನಾವು ದುಡ್ಡು ಕೊಡ್ಬೋದು. ಈ ಶಿಕ್ಷೆ ಇದೆಯಲ್ಲ, ಆ ದಾನ ಶ್ರೇಷ್ಠ ದಾನ. ಒಬ್ಬ ವ್ಯಕ್ತಿ ಒಳ್ಳೆ ಶಿಕ್ಷೆ ತಗೊಂಡ್ರೆ ಒಳ್ಳೆ ಮನೆ ಕಟ್ತಾನೆ, ಒಂದು ಮನೆ ಕಟ್ಟಿದರೆ ಒಳ್ಳೆ ದೇಶ ಕಟ್ತಾನೆ, ಒಂದು ದೇಶ ಕಟ್ಟರೆ ಒಂದು ಒಳ್ಳೆ ಪ್ರಪಂಚ ಕಟ್ತಾನೆ. ಅದೇ ಒಂದು ದಾನ, ದೊಡ್ಡ ದಾನ. ಈ ಗುರುಗಳ ಕಾರ್ಯ ಮಾಡ್ತಿರೋದು, ಆ ಕಾರ್ಯದಲ್ಲಿ ನಮ್ಮ ಅಸೋಸಿಯೇಷನಿಂದ ಮತ್ತು ನಮ್ಮ ಎಂಟೈರ್
ನಮ್ಮ ಇಂಡಿಯನ್ ಇಂಡಸ್ಟ್ರಿಯಿಂದ ಗುರುಗಳಿಗೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ, ಹೆಲ್ಪ್ ಮಾಡೋಕ್ಕಷ್ಟು ದೊಡ್ಡವರಲ್ಲ, ಬಟ್ ಏನು ಕೈ ಜೋಡಿಸ್ಬಿಟ್ಟು ಒಟ್ಟಿಗೆ ಕೆಲಸ ಮಾಡಬೇಕಂತ ನಾನು ಇವತ್ತು ಪ್ರಾಮಿಸ್ ಮಾಡ್ತೀನಿ ಗುರುಗಳೇ. ನಿಮ್ಮ ಜೊತೆಗೆ ಬೆನ್ನು ಇಟ್ಕೊಂಡು ನಾವು ಈ ನಿಮ್ಮ ವಿಷನ್ನ ನೆಕ್ಸ್ಟ್ ವಿಷನ್ ತೊಗೊಂಡೋಗೋ ಜವಾಬ್ದಾರಿ ನಾನು ತಗೋತೀನಿ. ಖಂಡಿತ ನಾನು ಇವತ್ತು ಬಂದಿದ್ದು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಾನು ಅದು ಹೇಳ್ಕೊಳೋಕ್ಕಾಗ್ತಾಯಿಲ್ಲ. ಒಂದೊಂದು ಮಕ್ಕಳದಲ್ಲಿ ಪ್ರೀತಿ, ನಮ್ರತ ಅದು ಎಷ್ಟಿದೆ ಅಂದರೆ ನಾವು ದೇವ್ರು ನೋಡೋಕ್ಕಾಗಲ್ಲ, ಇದರಲ್ಲೇ ದೇವ್ರು ನೋಡ್ಬೋದು ಅಂತ ಇವತ್ತು ನನಗೆ ಅನಿಸ್ತಾ ಇದೆ. ನನಗೆ ಗುರುಗಳು ಫೋನ್ ಮಾಡಿಬಿಟ್ಟು ಚೇತನ್ ಬರಬೇಕಂತ ಹೇಳಿದ್ರು. ಆಯ್ತು ಗುರುಗಳು ಬರ್ತೀನಿ. ಅದೊಂದು ವಿಶ್ವಾಸ, ಪ್ರೀತಿ, ಅವರ ಸ್ನೇಹ ಈ ಥರ ಈ ದೇಶಕ್ಕೆಲ್ಲ, ಈ ಪ್ರಪಂಚಕ್ಕೆ ಈ ಥರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನೀವೆಲ್ಲ ಫ್ಯೂಚರ್ ಬ್ರೈಟಾಗಿ ನಮ್ಮ ದೇಶಕ್ಕೆ ನೀವು ಒಂದು ವಿವೇಕಾನಂದ, ಒಂದು ಅಂಬೇಡ್ಕರ್ ಥರ, ಅಬ್ದುಲ್ ಕಲಾಂ ಥರ ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ನಮ್ಮ ದೇಶ ಹೆಸರನ್ನು ಬೆಳೆಸಬೇಕಂತ ನನ್ನ ಮಾತನ್ನು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.